ನಮಸ್ಕಾರ ಸ್ನೇಹಿತರೆ. ಈಗ ಒಂದು ವಿಚಾರ ನಾನು ತಮ್ಮ ಹತ್ರ ಹಂಚ್ಕೋಬೇಕು ಅಂತಂದರೆ, ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ದಿವಸದಿಂದ ನೋಡ್ತಾನೇ ಇದ್ದೀರಿ. ಏನು ವಿಷಯಪ್ಪ ಅಂತಂದರೆ, ಈ ಕಮಲ್ ಹಾಸನ್ನು, ತಮಿಳು ನಟ ಕಮಲ್ ಹಾಸನ್ನು ಈ ಕನ್ನಡ ಭಾಷೆ ತಮಿಳಿಂದ ಹುಟ್ಟಿ ಬಂದಿರೋವಂಥದ್ದು ಅನ್ನೋಂಥ ಒಂದು ವಿಚಾರನ ಮಾತಾಡಿ ತುಂಬ ಕಾಂಟ್ರವರ್ಸಿಯಲ್ ಆಗಿ ಇವತ್ತದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನನಗೆ ತಮಿಳಿಂದ ಕನ್ನಡ ಬಂತೋ ಅಥವಾ ಕನ್ನಡದಿಂದ ತಮಿಳು ಹುಟ್ಟು ಬಂತೋ ಅದು ಆಮೇಲೆ, ಒಬ್ಬ ಮನುಷ್ಯ ಈ ಸಮಾಜವನ್ನು ಯಾವ ರೀತಿಯಾಗಿ ಒಂದು ಡಿಸ್ಟರ್ಬ್ ಮಾಡ್ತಿರ್ತಾನೆ ಅವಾಗವಾಗ ಅನ್ನೋದ್ರ ಬಗ್ಗೆ, ಅದರಲ್ಲಿ ಯಾರು ಮಾಡ್ತಾರೆ ಅನ್ನೋಂಥದ್ದು ವಿಚಾರ ಏನಂತಂದರೆ, ಈ ಜನಸಾಮಾನ್ಯರು ಯಾರನ್ನೂ ಕೂಡ ಇಂಥ ವಿಚಾರಗಳನ್ನು ಮಾಡೋದಿಲ್ಲ. ಸಾಮಾನ್ಯವಾಗಿ ಮಾಡೋದು ಯಾರಪ್ಪ ಅಂತಂದರೆ, ಈ ಉನ್ನತ ಮಟ್ಟದಲ್ಲಿ ಇರೋವಂಥವರು, ಕಾಂಟ್ರವರ್ಸಿಯಲ್ ಪೀಪಲ್ಸ್ ಅಂತ ನಾವೇನು ಹೇಳ್ತೀವಿ, ಒಂದು ಸೆಲೆಬ್ರಿಟಿಗಳಾಗಿರ್ಬೋದು, ಈ ರಾಜಕಾರಣಿಗಳಾಗಿರ್ಬೋದು, ಸಮಾಜದಲ್ಲಿ ತುಂಬ ಎತ್ತರದಲ್ಲಿ ಹೆಸರು ಮಾಡಿರೋಂಥ ವ್ಯಕ್ತಿಗಳಾಗಿರ್ಬೋದು, ಇವ್ರಿಗೆ ಏನಾಗುತ್ತೆ ಅಂತಂದರೆ, ಇದು ಒಂಥರ ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಈಗ ಸುಮ್ಮನೆ ಇರದೇನೆ ಇರುವೆ ಬಿಟ್ಕೊಂಡ್ರು ಅಂತ, ಅವರಿಗೆ ಏನು ಪ್ರಚಾರ ಬೇಕಾಗಿರುತ್ತೆ. ಯಾವಾಗಲೂ ಒಂದು ಕಾಂಟ್ರವರ್ಸಿಯಲ್ ಆಗಿದ್ದರೆ, ಈಗ ಯಾವುದೋ ಒಂದು ತಮಿಳು ಮೂವಿ ಬರ್ತಾ ಇದೆ ಕಮಲ್ ಹಾಸನ್ಸ್ಗೆ, ಥಗ್ ಲೈಫ್ ಎಂಥದ್ದು ಒಂದು ಮೂವಿ. ಅವ್ರಿಗೆ ಏನಾಗ್ಬಿಡ್ತು, ಅಂದ್ಕೊಂಡಿದ್ದೆ ಒಂದು ಬೇರೆ, ಅದು ಆಗಿರೋದೇ ಒಂದು ಬೇರೆ. ಅವರು ಕನ್ನಡನ ಈ ರೀತಿ ಹೇಳ್ಬಿಟ್ರೆ ಕನ್ನಡಿಗರು ತುಂಬ ನನಗೆ ಹತ್ತಿರದಲ್ಲಿ ಆಗ್ಬಿಡ್ತಾರೆ, ನಮ್ಮನ್ನು ತುಂಬ ಆಧಾರದಿಂದ ನೋಡ್ತಾರೆ. ಆಮೇಲೆ ನನ್ನ ಫಿಲಮ್ಗಳಿಗೆ ಅವರು ಭಾಳಷ್ಟು ಮಾನ್ಯತೆ ಕೊಡ್ತಾರೆ. ಭಾಳಷ್ಟು ಜನ ಬಂದು ನನ್ನ ಮೂವಿ ನೋಡ್ತಾರೆ, ನನ್ನ ಮೂವಿಗೆ ತುಂಬ ಪ್ರಚಾರ ಸಿಗತ್ತೆ ಅನ್ನೋಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಅವರು ಹಾಗೆ ಹೇಳಿದ್ದು. ಬಟ್ ಆ ಮನುಷ್ಯನಿಗೆ ಭಾಳಷ್ಟು ಜನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೀನಿ. ಒಂದು ಟೈಮಲ್ಲಿ ಕಮಲ್ ಹಾಸನ ಅಂದರೆ ತುಂಬ ಅತ್ಯುತ್ತಮವಾದ ನಟ. ಅವರು ಭಾಳಷ್ಟು ಚಿತ್ರಗಳನ್ನು ನಾವು ಚಿಕ್ಕ ವಯಸ್ಸಿನಿಂದಲೇ ನೋಡ್ಕೊಂಡು ಬಂದಿದ್ದೀವಿ. ತಮಿಳಲ್ಲೂ ನೋಡಿದ್ದೀವಿ, ಹಿಂದಿಯಲ್ಲೂ ನೋಡಿದ್ದೀವಿ. ಆಮೇಲೆ ಸುಮಾರು ಫಿಲಮ್ಗಳನ್ನು ಒಂದಿಷ್ಟು ಕನ್ನಡದಲ್ಲೂ ಕೂಡ ಅವರು ಮಾಡಿದ್ದಾರೆ. ಅವೆಲ್ಲ ಯಶಸ್ವಿ ಚಿತ್ರಗಳೇನೆ. ಬಟ್ ಆದರೆ ಒಬ್ಬ ಜೆಂಟಲ್ಮ್ಯಾನ್ ಅಂತ ಎಲ್ಲರೂ ಅಂದ್ಕೊಂಡಿದ್ದು ಕಮಲ್ ಹಾಸನ್ ಅವ್ರಿಗೆ. ಬಟ್ ಆದರೆ ಈಗ ಅವರು ಹೇಳಿದ್ದು ವಿಚಾರ ಏನಂತಂದರೆ, ಒಂದು ಭಾಷೆಯ ಬಗ್ಗೆ ಮಾತಾಡಬೇಕಂದ್ರೆ, ಒಂದು ಭಾಷೆಯ ಗೌರವ ಏನು, ಆ ಭಾಷೆಯನ್ನು ಮಾತಾಡೋ ಜನಗಳು, ಆ ಪ್ರದೇಶದ ಜನಗಳಿಗೆ ಆ ಭಾಷೆಯ ಜೊತೆ ಎಷ್ಟು ಒಂದು ಎಮೋಷನ್ಸ್ ಅಂತ ಇದೆ, ಭಾವನಾತ್ಮಕವಾಗಿ ಎಷ್ಟು ಜನ ಅದ್ರ ಜೊತೆ ಬೆರೆತು ಹೋಗಿದ್ದಾರೆ. ಭಾಷೆ ಅಂತಂದರೆ ಕೇವಲ ಒಂದು ಕಮ್ಯುನಿಕೇಷನ್ಸ್ ಮೀಡಿಯಾ ಅಂತ ಅನ್ನೋದಕ್ಕಿಂತಲೂ ಭಾಳಷ್ಟು ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ನೋಡ್ತೀವಿ, ಕನ್ನಡ ಅಂದರೆ ನಮಗೆ ಅಮ್ಮ, ತಾಯಿ, ನಮ್ಮ ಭಾಷೆ ಅಂದರೆ ನಮ್ಮ ತಾಯಿ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲರೂ ಭಾವಿಸ್ತೀವಿ. ಆ ವಿಚಾರ ಅವರು ತಮಿಳಲ್ಲಿ ಅಥವಾ ಇನ್ನೊಂದು ಭಾಷೆಯಲ್ಲಿ ಅವ್ರು ಹಂಗೆ ಅನ್ಕೊತಾರೋ ಇಲ್ಲೋ, ಆ ಒಂದು ಎಮೋಷನ್ಸು ಅವ್ರಿಗೆ ಇದೆಯೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಬಟ್ ಆದರೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಯಾವಾಗಲೂ ಹೇಳೋರು, ಕನ್ನಡನೇ ನಮ್ಮ ತಾಯಿ, ಕನ್ನಡ ಭಾಷೆನೇ ಎಲ್ಲ, ಕನ್ನಡ ಇರೋದ್ರಿಂದನೇ ನಾವು ಕನ್ನಡ, ಕಾವೇರಿ ಎಲ್ಲ ನಮ್ಮ ಒಂದು ಜೀವಾಳಗಳು ಇವು ಅನ್ನುವಂಥ ಒಂದು ವಿಚಾರ. ಹಾಗೆಯೇ ಕುವೆಂಪು ಅವರು ಹೇಳ್ತಾರೆ, ಎಲ್ಲಾದರೂ ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು, ಕನ್ನಡವಾಗಿರು ಅಂತ. ಈ ರೀತಿ ಒಂದು ಭಾವನಾತ್ಮಕವಾಗಿ ಕನ್ನಡ ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಬೆರೆತು ಹೋಗಿರುವಂಥ ಸಮಯದಲ್ಲಿ